ಆತ್ಮೀಯ ಸ್ನೇಹಿತರೆ, ಇವತ್ತು ಸಾಂಕೇತಿಕವಾಗಿ ನಾನು ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ಕೆಲವು ಶಾಸಕರುಗಳು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ನಾವು ಯಾರ್ಯಾರು ನಗರದಲ್ಲಿದ್ದೋ ಅವರು ಸಾಂಕೇತಿಕವಾಗಿ ಇವತ್ತು ಸರ್ಕಾರದ ವೈಫಲ್ಯದ ವಿರುದ್ಧ ಪ್ರತಿಭಟನೆಯನ್ನು ಗಾಂಧಿ ಪ್ರತಿಮೆಯ ಬಳಿ ಮಾಡಿದ್ದೇವೆ. ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಕೋವಿಡ್ ಮಹಾಮಾರಿ ರೋಗವನ್ನು ತಡೆಗಟ್ಟತಕ್ಕಂಥದ್ದು ಅವರ ಜವಾಬ್ದಾರಿ. ಅನೇಕ ರಾಷ್ಟ್ರಗಳು ಇವತ್ತು ಇದನ್ನು ತಡೆಗಟ್ಟಿದ್ದಾರೆ. ಇದು ಭಾರತ ದೇಶದ ಸಮಸ್ಯೆ ಅಲ್ಲ, ಇದು ಇಡೀ ಜಗತ್ತಿನ ಸಮಸ್ಯೆಯಾಗಿದೆ. 2019 ಡಿಸೆಂಬರ್ನಿಂದ ಚೈನಾದಿಂದ ಪ್ರಾರಂಭ ಆಗಿ ಇಡೀ ಜಗತ್ತಿನಾದ್ಯಂತ ಹಬ್ಕೊಂಡು ಭಾರತ ದೇಶದಲ್ಲೂ ಕೂಡ ಇದು ಬಹಳ ಹಬ್ಕೊಂಡಿದೆ. ಈಗ ಎರಡನೇ ಅಲೆ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಅಲೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತವರೆಗೂ ಕೂಡ ಇತ್ತು. ಎರಡನೇ ಅಲೆ ಜನವರಿ ಫೆಬ್ರವರಿಯಿಂದ ಪ್ರಾರಂಭ ಆಗಿದೆ. ಇದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮಾಹಿತಿ ಇತ್ತು, ಎರಡನೇ ಅಲೆ ಬರ್ತದೆ ಅಂತೇಳಿ ತಜ್ಞರುಗಳು ವರದಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ, ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ರಾಜ್ಯಗಳು ಅದನ್ನು ಉದಾಸೀನ ಮಾಡಿಬಿಟ್ರು. ಅವರ ವರದಿಯನ್ನು ತಜ್ಞರ ಸಲಹೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬಹುದು. ಅದರ ಪರಿಣಾಮವಾಗಿ ಇವತ್ತು ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಎರಡನೇ ಅಲೆ ಬಹಳ ವೇಗವಾಗಿ ಹರಡ್ತಾ ಇದೆ. ಮೊದಲು 60 ವರ್ಷ ಮೇಲ್ಪಟ್ಟವರು ಹೆಚ್ಚು ಜನಕ್ಕೆ ಈ ಕಾಯಿಲೆ ಬರ್ತಾ ಇತ್ತು ಮೊದಲನೇ ಅಲೆಯಲ್ಲಿ. ಎರಡನೇ ಅಲೆಯಲ್ಲಿ 40-50 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಬರ್ತಾ ಇದೆ. ಇವತ್ತು ನೂರಾರು ಜನ ದೇಶದಲ್ಲಿ ಸತ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನೂರಾರು ಜನ ಸತ್ತಿದ್ದಾರೆ ಎರಡನೇ ಅಲೆ. ಇದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇವರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರೆ ತಜ್ಞರು ವರದಿ ಕೊಟ್ಟಾಗಿದ್ದಾರೆ. ಅಗತ್ಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇದೆ. ಇವರು ಆಕ್ಸಿಜನ್ ಅನ್ನು ಸಿದ್ಧತೆ ಮಾಡ್ಕೊಳ್ಳಿಲ್ಲ, ರೆಮ್ಡಿಸಿವಿರ್ ಅನ್ನು ಸಿದ್ಧತೆ ಮಾಡ್ಕೊಳ್ಳಿಲ್ಲ, ಬೆಡ್ಗಳನ್ನು, ಆಕ್ಸಿಜನ್ ಬೆಡ್ಗಳನ್ನು ಹೆಚ್ಚು ಮಾಡ್ಕೊಳ್ಳಿಲ್ಲ, ವೆಂಟಿಲೇಟರ್ಸ್ಗಳನ್ನ
ಹೆಚ್ಚು ಮಾಡ್ಕೊಳ್ಳಲಿಲ್ಲ, ICU ಬೆಡ್ಗಳನ್ನು ಹೆಚ್ಚು ಮಾಡಲಿಲ್ಲ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತೇಳಿ ಈಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದು ಕೂಡ ಕ್ಯಾಶ್ ಪ್ಯಾಚ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳು ಏಪ್ರಿಲ್ನಲ್ಲಿ ಹೇಳಿದ್ರು, ನವೆಂಬರ್ 1ನೇ ತಾರೀಕಿನಿಂದ ಇಡೀ ದೇಶದ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ 44 ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ವ್ಯಾಕ್ಸಿನೇಷನ್ ಹಾಕ್ತೀವಿ. ಮೊದಲನೇ ಹಂತದಲ್ಲಿ 60 ವರ್ಷದ ಮೇಲ್ಪಟ್ಟವರು, ಮೊದಲನೇ ಹಂತದಲ್ಲಿ ಈ ಮೆಡಿಕಲ್ ಸ್ಟಾಫ್ಗೆ ಮಾಡಬೇಕು, ಎರಡನೇ ಹಂತದಲ್ಲಿ 60 ವರ್ಷದ ಮೇಲ್ಪಟ್ಟವರು ಮಾಡಬೇಕು, ಮೂರನೇ ಹಂತದಲ್ಲಿ 45 ವರ್ಷ ಅದಕ್ಕಿಂತ ಮೇಲ್ಪಟ್ಟವರು ಮಾಡಬೇಕು. ಇವತ್ತಿಗೂ ಕೂಡ 60 ವರ್ಷದ ಮೇಲ್ಪಟ್ಟವ್ರಿಗಿರ್ಬೋದು, 45 ವರ್ಷದ ಮೇಲ್ಪಟ್ಟ ಇರೋವರೆಗೂ ಸಂಪೂರ್ಣ ವ್ಯಾಕ್ಸಿನೇಷನ್ ಮಾಡೋಕ್ಕಾಗಿಲ್ಲ. ಇಡೀ ದೇಶದಲ್ಲಿ ಮಾಡಿಲ್ಲ, ಕರ್ನಾಟಕದಲ್ಲೂ ಕೂಡ ಮಾಡಿಲ್ಲ. ಬಹಳ ಜನರು ಮೊದಲನೇ ಡೋಸ್ ತಗೊಂಡಿದ್ದಾರೆ, ಎರಡನೇ ಡೋಸ್ ತಗೊಳ್ಳಿಕ್ಕೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಎರಡನೇ ಡೋಸ್ ತಗೊಳಕ್ಕೆ ಹೋದರೆ ಇವ್ರ ಹತ್ರ ವ್ಯಾಕ್ಸಿನ್ ಇಲ್ಲ, ಕೋವ್ಯಾಕ್ಸಿನ್ ಇಲ್ಲ, ಕೋವಿಶೀಲ್ಡ್ ಇಲ್ಲ. ಯಾಕಂದರೆ ಕೋವ್ಯಾಕ್ಸಿನ್ ತಗೊಂಡವ್ರಿಗೆ ಕೋವ್ಯಾಕ್ಸಿನೇ ಕೊಡಬೇಕು, ಕೋವಿಶೀಲ್ಡ್ ತಗೊಂಡವ್ರಿಗೆ ಕೋವಿಶೀಲ್ಡೇ ಕೊಡಬೇಕು. ನರೇಂದ್ರ ಮೋದಿ ಅವರು, ಐ ಡೋಂಟ್ ನೋ, ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, 7ನೇ ವರ್ಷ ಪ್ರಧಾನಮಂತ್ರಿ ಆಗಿರೋದು, ಅನುಭವ ಇದೆ. ಮುಖ್ಯಮಂತ್ರಿಯಾಗಿ 13 ವರ್ಷ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ನಲ್ಲಿ, ಇಲ್ಲಿ 7 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡಬೇಕು. ಇದು ಜನರಿಗೆ ಮಾಡ್ತಕ್ಕಂಥ ದೊಡ್ಡ ದ್ರೋಹ ನನ್ನ ಪ್ರಕಾರ. ವ್ಯಾಕ್ಸಿನೇ ಇಲ್ಲದೇನೆ ದೇಶದಲ್ಲಿ 1ನೇ ತಾರೀಕಿನಿಂದ ಎಲ್ರಿಗೂ 18 ವರ್ಷ ಮೇಲ್ಪಟ್ಟವರಿಗೆಲ್ಲ ವ್ಯಾಕ್ಸಿನ್ ಹಾಕ್ತೀವಿ ಅಂತ ಯಾಕೆ ಹೇಳಿದ್ರು? ಅದನ್ನೇ ಕರ್ನಾಟಕ ಹೈಕೋರ್ಟ್ನವರು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಆಯ್ತಪ್ಪ, ಮುಖ್ಯಮಂತ್ರಿಗಳು 1ನೇ ತಾರೀಕು ಸಾಂಕೇತಿಕವಾಗಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಮಾಡಿದ್ರಲ್ಲ, ಆಕ್ಸಿಜನ್ ಎಲ್ಲಿತ್ತು? ಎಲ್ಲ ವ್ಯಾಕ್ಸಿನ್ಸ್ ಎಲ್ಲಿತ್ತು? ಚೀಫ್ ಸೆಕ್ರೆಟರಿ ಹೇಳ್ತಾರೆ ವ್ಯಾಕ್ಸಿನ್ ಬರಬೇಕಾದ್ರೆ ಅದು ಮೇ 3rd ವೀಕ್ ಅಥವಾ 4th ವೀಕ್ ಅಂತ ಹೇಳ್ತಾರೆ. ನಾವು ಆರ್ಡರ್ಸ್ ಕೊಟ್ಟಿದ್ದೀವಿ, ಅದು ಬರಬೇಕಾದ್ರೆ ಮೇ 3rd ವೀಕ್ ಆರ್ 4th ವೀಕ್ ಅಂತ. ಪರಿಸ್ಥಿತಿ ಹಿಂಗಿದ್ರೂ ಕೂಡ, ವಿಷಯ ಈ ಥರ ಇದ್ರೂ ಕೂಡ ಚೀಫ್ ಮಿನಿಸ್ಟರ್ ಯಾಕೆ ಮಾಡಿದ್ರಿ? ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ಇನ್ನು 15 ದಿನ ನಾವು ವ್ಯಾಕ್ಸಿನ್ ಇಲ್ಲ, ನಮ್ಮ ಹತ್ರ ಕೊಡಕ್ಕೆ ಬರಲ್ಲ. ಚೀಫ್ ಮಿನಿಸ್ಟರ್ ಉದ್ಘಾಟನೆ ಮಾಡ್ತಾರೆ. ಕೆನ್ ವಿ ಕಾಲ್ ದಿಸ್ ಗೌರ್ಮೆಂಟ್ ಎಸ್ ಎ ಎಲೆಕ್ಟೆಡ್ ಗೌರ್ಮೆಂಟ್? ಜವಾಬ್ದಾರಿ ಸರ್ಕಾರ ಅಂತ ಕರಿಬೇಕಾ? ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂತ ಕರಿಬೇಕಾ? ಇದನ್ನ ಇವತ್ತಿನವರೆಗೂ ಒಂದು ವ್ಯಾಕ್ಸಿನ್ ಇಲ್ಲ 18 ವರ್ಷದ ಮೇಲ್ಪಟ್ಟವರು ಕೊಡೋಕ್ಕೆ. ಒಂದೇ ಒಂದು ವ್ಯಾಕ್ಸಿನ್ ಇಲ್ಲ. ಎರಡನೇ ಡೋಸ್ ಕೊಡೋಕ್ಕೆ ವ್ಯಾಕ್ಸಿನ್ ಇಲ್ಲ ಇವ್ರ ಹತ್ರ. ಜನ ಕ್ಯೂ ನಿಂತು ಕಾದು ಬರ್ತಾ ಇದ್ದಾರೆ. ಆಕ್ಸಿಜನ್ ಕೊಡಕ್ಕಾಗದೆ ಬಹಳ ಜನ ಪ್ರಾಣ ಕಳ್ಕೊಂಡ್ರು. ನಿಮಗೆ ಗೊತ್ತಿದೆ, ಚಾಮರಾಜನಗರದಲ್ಲಿ 28 ಜನ 2ನೇ ತಾರೀಕು ಒಂದೇ ದಿನ ಪ್ರಾಣ ಕಳ್ಕೊಂಡ್ಬಿಟ್ರು ಆಕ್ಸಿಜನ್ ಇದ್ದೇನೆ. ಇಟ್ ಇಸ್ ಅನ್ ಅಡ್ಮಿಟೆಡ್ ಫ್ಯಾಕ್ಟ್. ಅಲ್ಲಿರ್ತಕ್ಕಂಥ ಡೀನು, ಡಿಸ್ಟ್ರಿಕ್ಟ್ ಸರ್ಜನ್ನು, ಬೇರೆ ಡಾಕ್ಟರ್ಗಳು, DC ಚಾಮರಾಜನಗರ ಡಿಸ್ಟ್ರಿಕ್ಟ್ ಅವರೇ ಒಪ್ಕೊಂಡ್ರು ನಮ್ಮ ಎದುರುಗಡೆ. ನಾನು, ಶಿವಕುಮಾರ್, ಮತ್ತು ಧ್ರುವ ನಾರಾಯಣ, ಪುಟ್ಟರಂಗ ಶೆಟ್ಟಿ, ನರೇಂದ್ರ ನಾವೆಲ್ಲ ಹೋಗಿದ್ದವ್ರು.
admittedly 28 people have died, lost their lives for want of oxygen, for non-availability of oxygen. ಸೊ ಈ ಥರ ಎಲ್ಲ ಕಡೆ ಸತ್ತಿದ್ದಾರೆ. ನಾಟ್ ಓನ್ಲಿ ಇನ್ ಚಾಮರಾಜನಗರ. ಚಾಮರಾಜನಗರ ನಾವು ಹೋಗಿದ್ದರಿಂದ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ಇಡೀ ದೇಶದಲ್ಲಿ ಈ ಥರ ಸತ್ತಿದ್ದಾರೆ ಆಕ್ಸಿಜನ್ ಇಲ್ಲ. ತಜ್ಞರ ಸಮಿತಿ ಮಾಡ್ಕೊಂಡಿದ್ದಾರೆ. ತಜ್ಞರು ಕೊಟ್ಟಂತ ವರದಿ ಕೇಳಲ್ಲ, ಅವರ ಅಡ್ವೈಸ್ ಕೇಳಲ್ಲ. ಆ ತಜ್ಞರು ಕೂಡ ಅವ್ರು ಹೇಳಿದ್ವಿ, ನಾವೇನೋ ಹೇಳ್ಬಿಟ್ಟಿದೀವಿ, ಸರ್ಕಾರ ಮಾಡಿದ್ರೆ ಮಾಡಲಿ, ಬಿಟ್ರೆ ಬಿಡ್ಲಿ ಅನ್ನೋ ಥರ ಇದ್ದಾಗ ಕಾಣಿಸುತ್ತೆ. ಇವತ್ತು ಲಾಕ್ಡೌನ್ ಮಾಡಿದ್ದಾರೆ ರಾಜ್ಯದಲ್ಲಿ. ಅದು ಬಹಳ ಕಟ್ಟುನಿಟ್ಟಾಗಿ ಮಾಡಿರತಕ್ಕಂಥ ಲಾಕ್ಡೌನ್ ಅಲ್ಲ. ಲಾಕ್ಡೌನ್ ಮಾಡಿದ್ರು ಕಾರ್ಮಿಕರು ಕೆಲಸ ಕಳ್ಕೊಂಡು ಊರಿಗೆಲ್ಲ ವಲಸೆ ಹೊರಟೋಗ್ಬಿಟ್ರಲ್ಲ, ಅವ್ರಿಗೇನು ಕೊಡ್ಲಿಲ್ಲ. ಇವತ್ತು ಏನು ಕೊಟ್ಟಿಲ್ಲ. ಅವ್ರು ಹೆಂಗ್ ಬದುಕಬೇಕು ಅವರು. ನಾನು ಅನೇಕ ಸಾರಿ ಒತ್ತಾಯ ಮಾಡಿದೆ, ನಮ್ಮ ಅಧ್ಯಕ್ಷರು ಕೂಡ ಒತ್ತಾಯ ಮಾಡಿದ್ರು, ಒಂದು ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡ್ರಿ, ಬಡವರು ಬದುಕಲಿ, ಅವ್ರ ಜೀವ ಉಳಿಸ್ಕೊಳ್ಳಿ ಅಂತೇಳಿ. ಒಂದ್ ಕಡೆ ಆಕ್ಸಿಜನ್ ಇಲ್ದೇನೆ ಜೀವ ಕಳ್ಕೊತಾ ಇದ್ದಾರೆ, ಇನ್ನೊಂದ್ ಕಡೆ ಆಹಾರ ಇಲ್ದೇನೆ ಹಾಹಾಕಾರ ಎದ್ದುಬಿಟ್ಟಿದೆ. ಈ ಸರ್ಕಾರ ಜವಾಬ್ದಾರಿ ಏನೋ ಹಾಗಾದ್ರೆ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿ ಯಾಕಿರ್ಬೇಕು? ಬೇರೆ ಮಂತ್ರಿಗಳೆಲ್ಲ ಯಾಕಿರ್ಬೇಕು? ತೋರಿಕೆಗೆ ಒಬ್ಬನಿಗೆ ಬೆಡ್ ಕೊಡೋಕ್ಕೆ, ಒಬ್ಬನಿಗೆ ಆಕ್ಸಿಜನ್ ಕೊಡೋಕ್ಕೆ, ಒಬ್ಬನಿಗೆ ವೆಂಟಿಲೇಟರ್ಸ್ ಕೊಡೋಕ್ಕೆ, ಒಬ್ಬನಿಗೆ ಖಾಸಗಿ ಆಸ್ಪತ್ರೆಗಳಿಂದ ಬೆಡ್ಗಳು ತಗೊಳ್ಳೋಕ್ಕೆ ಒಬ್ಬ, ಲಸಿಕೆ ಕೊಡಕ್ಕೆ ಒಬ್ಬ, ಇನ್ನೊಬ್ಬ ಹೆಲ್ತ್ ಮಿನಿಸ್ಟ್ರು. ಅವ್ರ ರೆಕ್ಕೆ ಪುಕ್ಕನೆಲ್ಲ ಕತ್ತರಿಸ್ಬಿಟ್ಟಿದ್ದಾರೆ. ಇದು ಮಾಡಿದ ಮೇಲೂ ಕೂಡ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ICU ಬೆಡ್ ಸಿಗ್ತಾ ಇಲ್ಲ, ಔಷಧಿ ಸಿಗ್ತಾ ಇಲ್ಲ, ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ. ಇವರು ಸಿದ್ಧತೆ ಮಾಡ್ಕೊಳ್ದೇನೆ ಇವತ್ತು ಇಂಥ ಪರಿಸ್ಥಿತಿನ ಮಾಡಿ ಇವತ್ತೇನು ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರಲ್ಲ, ಇಟ್ ಈಸ್ ನಥಿಂಗ್ ಬಟ್ ಎ ಮರ್ಡರ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವನ್ನ ಆಕ್ಸಿಜನ್ ಕೊಡದೇನೆ ಸಾಯಿಸ್ತಾ ಇದ್ದಾರೆ. ಇವತ್ತು ಜನ ಕೊಲೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಇದಿದೆ ಅಂತದ್ದು 144 ಸೆಕ್ಷನ್ ಬೇರೆ ಹಾಕೊಂಡಿದ್ದಾರೆ, ಲಾಕ್ಡೌನ್ ಬೇರೆ ಮಾಡ್ಕೊಂಡಿದ್ದಾರೆ. ಅದರಿಂದ ಜಾಸ್ತಿ ಜನರು ಸೇರಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಸಾಂಕೇತಿಕವಾಗಿ ಕೆಲವೇ ಮುಖಂಡರುಗಳು ನಾವು ಇವತ್ತು ಸೇರ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ವ್ಯಾಕ್ಸಿನೇಷನ್ ಕೊಡದೆ ಹೋದರೆ, ವ್ಯಾಕ್ಸಿನೇಷನ್ ಮಾಡಿಸದೆ ಹೋದರೆ ಇವರು ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಆಕ್ಸಿಜನ್ ಕೊಡೋಕ್ಕಾಗದೇ ಇವರಿಗೆ ಅಧಿಕಾರದಲ್ಲಿ ಉಳಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಆಕ್ಸಿಜನ್ನು ಹೈಕೋರ್ಟ್ನವ್ರು ಹೇಳಿದ್ರು, ಸುಪ್ರೀಂ ಕೋರ್ಟ್ನವರು ಕೂಡ ಎತ್ತಿ ಹಿಡಿದ್ರು. ಪ್ರತಿದಿನ 1200 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಅಫಿಡವಿಟ್ ಆಗ್ತದೆ, as if that the Supreme Court has no jurisdiction to try all these IPL ಇವೆಲ್ಲ PILಗಳನ್ನ ವಿಚಾರಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ರೀತಿಯಲ್ಲಿ ಅಫಿಡವಿಟ್ ಆಗ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ನವರು ಅನೇಕ ಹೈಕೋರ್ಟ್ಗಳು ಇವತ್ತು
PILಗಳ ಮೇಲೆ ಆದೇಶಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಪ್ರೇಮಪೇಶಿ ಇಟ್ ಅಪಿಯರ್ಸ್ ದೇರ್ ಆರ್ ನೋ ಗವರ್ಮೆಂಟ್ಸ್ ಅಟ್ ಆಲ್. ದಿ ಗವರ್ಮೆಂಟ್ಸ್ ಆರ್ ಡೆಡ್. ಸ್ಟೇಟ್ ಗವರ್ಮೆಂಟ್ ಈಸ್ ಡೆಡ್, ಸೆಂಟ್ರಲ್ ಗವರ್ಮೆಂಟ್ ಈಸ್ ಡೆಡ್. ಸತ್ತೋಗಿದ್ದಾವೆ ಇವತ್ತು ಸರ್ಕಾರಗಳು. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಕೇಂದ್ರ ಸರ್ಕಾರ ಎಲ್ಲಿಂದಾರೋ ತರಿಸಲಿ, ಬೇರೆ ದೇಶದಿಂದ ತರಿಸಲಿ ವ್ಯಾಕ್ಸಿನ್ಸ್ನ. ನೀವು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಈಗ ರಾಜ್ಯ ಸರ್ಕಾರ ಹೇಳೋ ರೀತಿಯಲ್ಲಿ ನೋಡಿದ್ರೆ 18ರಿಂದ 44 ವರ್ಷದವರೆಗಿರ್ತಕ್ಕಂಥವರು 3,26,00,000 ಜನ ಇದ್ದಾರೆ. 3,26,00,000 ಜನ. ಅದರ ಅರ್ಥ 2 ಡೋಸ್ ಕೊಡಬೇಕು ಒಬ್ಬರಿಗೆ ಅಂತಂದ್ರೆ 6.5 ಕೋಟಿ ಕೊಡಬೇಕು. 6.5 ಕೋಟಿ ವ್ಯಾಕ್ಸಿನ್ ಬೇಕು. ಹತ್ರ ಒಂದೇ ಒಂದು ವ್ಯಾಕ್ಸಿನ್ ಇಲ್ಲ. 6.5 ಕೋಟಿ ವ್ಯಾಕ್ಸಿನ್ ಬೇಕು. ಇವರು ಈ ರೀತಿ ವ್ಯಾಕ್ಸಿನ್ ಅನ್ನು ಇಷ್ಟೊಂದು ನಿಧಾನಗತಿನಲ್ಲಿ ಹಾಕೋದಾದ್ರೆ, ವ್ಯಾಕ್ಸಿನ್ ಇಲ್ಲ ಅಂತ ಕೂತ್ಕೊಂಡಿದ್ರೆ ಹೊಸ ಇನ್ನು 2-3 ವರ್ಷ ಬೇಕಾಗ್ತದೆ ಎಲ್ರಿಗೂ ವ್ಯಾಕ್ಸಿನ್ ಹಾಕ್ಬೇಕಾದ್ರೆ. ಕೆಲವು ದೇಶಗಳಲ್ಲಿ ಎಲ್ಲ ವಯೋಮಾನದವರಿಗೆ ವ್ಯಾಕ್ಸಿನ್ ಹಾಕ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಒತ್ತಾಯ ಮಾಡಿದ್ದು, ಅಭಿಯಾನ ಮಾಡ್ರಿ, ಇದೊಂದು ಡ್ರೈವ್ ತಗೊಳ್ರಿ, ವ್ಯಾಕ್ಸಿನ್ ಹಾಕೋದು ಡ್ರೈವ್ ಮಾಡ್ರಿ, ಎಲ್ಲ ವಯೋಮಾನದವ್ರಿಗೂ ಮಾಡಿ, ಇರ್ರೆಸ್ಪೆಕ್ಟಿವ್ ದಿ ಏಜ್. ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೂ ಮಾಡಿ. ಇದನ್ನ 2-3 ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ ಅಂದ್ರೆ, ಬಿಕಾಸ್ ದಿಸ್ ದಿ ಓನ್ಲಿ ಸೊಲ್ಯೂಷನ್ ಅಲ್ಟಿಮೇಟ್ಲಿ. 2 ಡೋಸ್ ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದೇ ಅಲ್ಟಿಮೇಟ್ಲಿ ದಟ್ ಈಸ್ ದಿ ಸೊಲ್ಯೂಷನ್. ಎಲ್ರಿಗೂ ಕೊಟ್ಟಾಗ ಮಾತ್ರ ಈ ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇನ್ ದಿ ಮೀನ್ ವೈಲ್ ಆಕ್ಸಿಜನ್ ಒದಗಿಸ್ಕೊಡ್ಬೇಕು, ರೆಮ್ಡಿಸಿವಿರ್ ಒದಗಿಸ್ಕೊಡ್ಬೇಕು, ಆಕ್ಸಿಜನ್ ಬೆಡ್ಗಳು ಕೊಡಬೇಕು, ICU ಬೆಡ್ಗಳು ಕೊಡಬೇಕು. ಇದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲೇಬೇಕು. ಟಿಲ್ ಆಲ್ ಪೀಪಲ್ ಆರ್ ವ್ಯಾಕ್ಸಿನೇಟೆಡ್. ಸೊ ಅದಕ್ಕೆ ನಾವು ಇವತ್ತು ತಾತ್ಕಾಲಿಕ ಒಂದು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನ ಮಾಡಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಚ್ಚೆತ್ತುಕೊಳ್ಳದೆ ಹೋದ್ರೆ ದೇವ್ರ ಬಿಸ್ನೆಸ್ ಟು ಕಂಟಿನ್ಯೂ ಇನ್ ದಿ ಆಫೀಸ್. ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ಬೇಕು. ದಿಸ್ ಗವರ್ಮೆಂಟ್ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಇನ್ ದಿ ಆಫೀಸ್. ಸೊ ವ್ಯಾಕ್ಸಿನ್ ಕೊಡಿ, ಪ್ರಾಣ ಉಳಿಸಿ. ಆಕ್ಸಿಜನ್ ಕೊಡಿ, ಪ್ರಾಣ ಉಳಿಸಿ. ಆಕ್ಸಿಜನ್ ಬೆಡ್ ಕೊಡಿ, ಪ್ರಾಣ ಉಳಿಸಿ. ICU ಬೆಡ್ ಕೊಡಿ, ಪ್ರಾಣ ಉಳಿಸಿ. ಇದು ನಮ್ಮ ಒತ್ತಾಯ.